ಹಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ 4 ಟಕ್ ಬ್ಲೌಸಿನ ಬ್ಯಾಕ್ ಪಾರ್ಟ್ ಡ್ರಾಫ್ಟಿಂಗ್ ಹೇಳ್ಕೊಟ್ಟಿದ್ದೆ, ಜೊತೆಗೆ ನೋಟ್ಸ್ ಅನ್ನು ಕೊಟ್ಟಿದ್ದೆ. ಹಾಗೇನೆ ಈ ವಿಡಿಯೋದಲ್ಲಿ ಫ್ರಂಟ್ ಪಾರ್ಟ್ ಡ್ರಾಫ್ಟಿಂಗ್ ಹೇಳ್ಕೊಡ್ತಿದ್ದೀನಿ, ಜೊತೆಗೆ ನೋಟ್ಸ್ ಅನ್ನು ಕೊಡ್ತಾ ಇದ್ದೀನಿ. ಒಂದ್ಸತಿ ಈ ನೋಟ್ಸ್ ಅನ್ನ ನೀವು ಬರೆದಿಟ್ಕೊಂಡ್ರೆ ಯಾವುದೇ ಅಳತೆಯ ಬ್ಲೌಸ್ ಅನ್ನ ಕಟ್ ಮಾಡೋದಕ್ಕೆ ಇದೇ ಫಾರ್ಮುಲಾನ ಉಪಯೋಗಿಸ್ಕೊಂಡು ಡ್ರಾಫ್ಟಿಂಗ್ ಮಾಡಿ ಕಟಿಂಗ್ ಮಾಡ್ಕೊಬಹುದು. ನೋಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ನೋಡಿ ಬರ್ಕೊಬೋದು. ಫಸ್ಟು ಕೆಳಗಡೆ ಒಂದು ಲೈನನ್ನು ಹಾಕ್ಕೊಳ್ಳಿ. ಝೀರೋ ಟು 1 ಇಡೋಣ. 0 to 1 ಎಷ್ಟು ಇಡಬೇಕು ಅಂದರೆ, ಫುಲ್ ಲೆಂತ್ ಇದೆಯಲ್ಲ, ಫುಲ್ ಲೆಂತ್ಗೆ ಅರ್ಧ ಇಂಚು ಎಕ್ಸ್ಟ್ರಾ ಮಾಡ್ಕೊಬೇಕು. ಅರ್ಧ ಇಂಚು ಏನಕ್ಕೆ ಎಕ್ಸ್ಟ್ರಾ ಮಾಡ್ಕೊತೀವಿ ಅಂದರೆ, ಇಲ್ಲಿ ಶೋಲ್ಡರ್ ಹತ್ರ ಹೊಲಿತೀವಲ್ಲ, ಅದಕ್ಕೋಸ್ಕರ ಅರ್ಧ ಇಂಚು ಎಕ್ಸ್ಟ್ರಾ ಮಾಡಿಕೊಂಡು ಲೈನ್ ಹಾಕೊಳ್ಳಿ. ಈ ಅರ್ಧ ಇಂಚಿಗೂ ಲೈನ್ ಹಾಕೊಳ್ಬೇಕು. ಇದನ್ನ 0 to 1 ಅಂತ ಮಾರ್ಕ್ ಮಾಡ್ಕೊಳ್ಳಿ. 0 ಇಂದ 1 ಇಂಚು, 1 ಇಂದ 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇದು ಫ್ರಂಟ್ ಮಾತ್ರ, ಬ್ಯಾಕ್ ಇರಲ್ಲ. ಇಲ್ಲಿ ಓಪನಿಂಗ್ ಇರುತ್ತೆ, ಕ್ಲೋಸ್ ಇರಲ್ಲ. ಫ್ರಂಟ್ ಕಟಿಂಗ್ ಆದ್ರಿಂದ ಓಪನಿಂಗ್ ಇರುತ್ತೆ. ಎರಡನ್ನು ಜಾಯಿನ್ ಮಾಡಿಕೊಂಡು ಎ ಮತ್ತೆ ಬಿ ಅಂತ ನಂಬರ್ ಕೊಡಿ. 0 to 2 ಇಡೋಣ. 0 to 2 ಎಷ್ಟು ಅಂದ್ರೆ, ಎದೆ ಸುತ್ತಳತೆಯ 12ನೇ 1 ಭಾಗ. 12ನೇ 1 ಭಾಗ ಎಷ್ಟು ಬರುತ್ತೆ? 3 16 ಬರುತ್ತೆ. ರೌಂಡ್ ಫಿಗರ್ ಆಗಿ ನಾವು 3ನ ತಗೊಳ್ತಾ ಇದೀವಿ. ಇದಕ್ಕೆ 2 ಅಂತ ನಂಬರ್ ಮಾಡಿ. 2 ರಿಂದ 3 ಭುಜನ ಇಡೋಣ. ಭುಜ ಅಂದ್ರೆ ಶೋಲ್ಡರು. ಶೋಲ್ಡರ್ ಎಷ್ಟು ತಗೊಂತೀವಿ ಅಂದ್ರೆ, ಬ್ಯಾಕ್ ಅಲ್ಲಿ 2.5 ಇಂಚ್ ತಗೊಂಡಿದ್ವಿ. 2.5 ಇಂಚಿಗೆ 1/4 ಇಂಚು ಸೇರಿ ಟೋಟಲ್ ಆಗಿ 3 ಇಂಚಿಗೆ ಮಾರ್ಕ್ ಹಾಕೊಬೇಕು. 3 ಇಂಚಿಗೆ ಮಾರ್ಕ್ ಹಾಕೊಂಡು 3 ಅಂತ ನಂಬರ್ ಕೊಡಿ. ಈಗ 0 ಇಂದ 4 ಇಡೋಣ. 0 ಇಂದ 4 ಯಾವುದು ಅಂದ್ರೆ, ಮುಂಭಾಗದ ಕುತ್ತಿಗೆ ಆಳ, ಫ್ರಂಟ್ ನೆಕ್ ಡೀಪ್. ಇದನ್ನ 0 ಇಂದನೇ ಇಡ್ತೀವಿ, ಇಲ್ಲಿಂದ ಇಡಕ್ ಹೋಗಲ್ಲ. ಯಾಕಂದ್ರೆ ಈ ಅರ್ಧ ಇಂಚು ಇಲ್ಲಿ ಸ್ಟಿಚ್ ಮಾಡಿದಾಗ ಬಂದ್ಬಿಡುತ್ತೆ. ಆದ್ರಿಂದ ಎಷ್ಟಿದೆಯೋ ಅಷ್ಟನ್ನೇ 0 ಇಂದ 4ಕ್ಕೆ ಇಡ್ತೀವಿ. 0 ಇಂದ 4 7 ಇಂಚಿದೆ. 7 ಇಂಚನ್ನ ಮಾರ್ಕ್ ಮಾಡಿಕೊಂಡು 4 ಅಂತ ನಂಬರ್ ಮಾಡಿ. ಈಗ 4 ರಿಂದ 5 ಇಡೋಣ. 4 ರಿಂದ 5 ಎಷ್ಟು ಬರುತ್ತೆ ಅಂದ್ರೆ, 0 ಇಂದ 2 ಇಟ್ಟಿದ್ವಲ್ಲ, ಆ ಅಳತೆನೆ ಇಲ್ಲಿಡಬೇಕು. 0 ಇಂದ 2ಕ್ಕೆ ನಾವು 3 ಇಂಚ್ ಇಟ್ಟಿದ್ವಿ. ಇಲ್ಲೂ ಸಹ 3 ಇಂಚನ್ನ ಇಟ್ಟು ಎಲ್ಲವನ್ನು ಜಾಯಿನ್ ಮಾಡ್ಕೊಳ್ಳೋಣ. 2 ರಿಂದ 5ಕ್ಕೆ ಗೆರೆ ಇಳ್ಕೊಳ್ಳಿ. ಇದು 5. 5 ರಿಂದ 4ನ್ನ ಸೇರಿಸೋಣ. ಇದರಲ್ಲಿ ನಿಮ್ಗೆ ಯಾವ ನೆಕ್ ಶೇಪ್ ಬೇಕೋ ಆ ನೆಕ್ ಶೇಪನ್ನ ಇಟ್ಕೊಬೋದು. ಸ್ವಲ್ಪ ಈಚೆ ಕೂಡ ಹೋಗಿ ಇಟ್ಕೊಬೋದು. ಅಂದ್ರೆ ಈ ರೀತಿ ನೆಕ್ಕನ್ನ ಇಡ್ಬೋದು. ನಿಮಗೆ ಬೇಡ ಅಂದ್ರೆ ರೌಂಡು ಅಥವಾ ಯು ಕೂಡ ಇಡ್ಬೋದು. ನಾನಿಲ್ಲಿ ರೌಂಡ್ ಶೇಪನ್ನ ಇಡ್ತಾ ಇದ್ದೀನಿ. ಫ್ರೆಂಚ್ ಕರ್ವ್ ಅಲ್ಲಿ ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ. ಈಗ 0 ಇಂದ 6 ಇಡೋಣ. 0 ಇಂದ 6 ಎಷ್ಟು ಬರುತ್ತೆ ಅಂದ್ರೆ, ಎದೆಯ ಸುತ್ತಳತೆಯ 6ನೇ 1 ಭಾಗ, ಅದರಲ್ಲಿ ಅರ್ಧ ಇಂಚು ಮೈನಸ್ಸು. ಏನಕ್ಕೆ ಅಂದ್ರೆ, ಸ್ಟಿಚಿಂಗ್ಗೋಸ್ಕರ ಸ್ವಲ್ಪ ಬಟ್ಟೆ ಬೇಕಾಗುತ್ತೆ, ಅದಕ್ಕೋಸ್ಕರ ಅರ್ಧ ಇಂಚನ್ನ ಮೈನಸ್ ಮಾಡ್ತೀವಿ. ಎದೆಯ ಸುತ್ತಳತೆ 38 ಇದೆ. 38ನ್ನ 6 ರಿಂದ ಡಿವೈಡ್ ಮಾಡಿದ್ರೆ 6.30 ಬರುತ್ತೆ. ಅದರಲ್ಲಿ ಅರ್ಧ ಇಂಚ್ ಮೈನಸ್ ಮಾಡಿದ್ರೆ 5.80 ಬರುತ್ತೆ. ನಾವಿಲ್ಲಿ 5.75 ತಗೊಳ್ತೀವಿ. 5.75ಗೆ ಮಾರ್ಕ್ ಮಾಡಿ 6 ಅಂತ ನಂಬರ್ ಕೊಡಿ. 3 ರಿಂದ 7 ಇಡೋಣ. 0 ಇಂದ 6ಕ್ಕೆ ಎಷ್ಟಿರ್ತೋ 3 ರಿಂದ 7ಕ್ಕೂ ಅಷ್ಟೇ ತಗೊಬೇಕು. ಇಲ್ಲಿ ನಮಗೆ 5.75 ಬರುತ್ತೆ. ಇದಕ್ಕೆ 7 ಅಂತ ನಂಬರ್ ಕೊಡಿ. 6 ರಿಂದ 7 ಎಷ್ಟಕ್ಕೆ ಬರುತ್ತೆ ಅಂದ್ರೆ, 6 ಇಂಚಿಗೆ ಬರುತ್ತೆ. 6 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಎಳ್ಕೊಬೇಕು. ಇದು ಫ್ರಂಟ್ ಆದ್ರಿಂದ ಹಾರ್ಮೋಲ್ ಶೇಪ್ನ ಸ್ವಲ್ಪ ಹಿಂದಕ್ಕೆ ತಗೊಂಡು ಮಾರ್ಕ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಅರ್ಧ ಇಂಚು ಹಿಂದಕ್ಕೆ ತಗೊಂತಾ ಇದ್ದೀನಿ. 3 ರಿಂದ ಈ ಪಾಯಿಂಟ್ ಅನ್ನ ಜಾಯಿನ್ ಮಾಡಿ ಇದಕ್ಕೆ 8 ಅಂತ ನಂಬರ್ ಕೊಡಿ.
8 ಅಂತ ನಂಬರ್ ಕೊಟ್ಟು ಇಲ್ಲಿಂದ ಒಂದು ಗೆರೆಯನ್ನ ಹಾಕೊಳ್ಳಿ ನೇರಕ್ಕೆ. ಈ 8ರಿಂದ 1/4 ಇಂಚಿಗೆ ಒಂದು ಮಾರ್ಕನ್ನು ಹಾಕೊಬೇಕು. ನೋಡಿ ಈ ರೀತಿ ಮಾರ್ಕ್ ಹಾಕೊಂಡು ಇದಕ್ಕೆ 9 ಅಂತ ನಂಬರ್ ಮಾಡಿ. 9 ಅಂತ ಮಾರ್ಕ್ ಮಾಡಿದ್ಮೇಲೆ ಇಲ್ಲಿ ಫ್ರೆಂಚ್ ಕರ್ವ್ನ ಇಟ್ಕೊಂಡು ಈ ಪಾಯಿಂಟ್ ಟಚ್ ಆಗಾಗೆ ಶೇಪನ್ನ ಕೊಡಬೇಕು. ಈ ಪಾಯಿಂಟ್ ಟಚ್ ಆಗಬೇಕು, ಮತ್ತೆ ಈ ಲೈನ್ ಟಚ್ ಆಗದಲ್ಲೇ ಹಿಂದೆ ಲೈನ್ ಇದೆಯಲ್ಲ ಆ ಲೈನ್ ಟಚ್ ಆಗ್ತಾ ಹಾರ್ಮೋಲ್ ಶೇಪನ್ನ ಕೊಡಬೇಕು. ಈಗ 6ರಿಂದ 10 ಇಡೋಣ. 6ರಿಂದ 10 ಎಷ್ಟು ಬರುತ್ತೆ ಅಂದರೆ, ಮೇಲ್ಭಾಗದ ಎದೆ ಸುತ್ತಳತೆ ಇದೆಯಲ್ಲ 37, 37ನ್ನ 4ರಿಂದ ಡಿವೈಡ್ ಮಾಡಬೇಕು. 9.25 ಬರುತ್ತೆ. 9.25ಗೆ ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸ್ಬೇಕು. ಅರ್ಧ ಇಂಚು ಏನಕ್ಕೆ ಎಕ್ಸ್ಟ್ರಾ ಸೇರಿಸ್ತೀವಿ ಅಂದರೆ, ಇಲ್ಲಿ ಒಂದು ಡಾಟ್ ಬರುತ್ತಲ್ಲ, ಆ ಡಾಟ್ಗೋಸ್ಕರ ಅರ್ಧ ಇಂಚು ಬಟ್ಟೆ ಬೇಕಾಗುತ್ತೆ. ಅದಕ್ಕೋಸ್ಕರ ಅರ್ಧ ಇಂಚು ಎಕ್ಸ್ಟ್ರಾ ಮಾಡ್ಕೊತೀವಿ. 9.25ಗೆ ಮಾರ್ಕ್ ಮಾಡ್ಕೊತಾ ಇದ್ದೀವಿ. ಈ ಗೆರೆಯಿಂದಾನೇ ಮಾರ್ಕ್ ಮಾಡ್ಕೊಬೇಕು, ಈ ಗೆರೆಯಿಂದ ಮಾರ್ಕ್ ಮಾಡಬಾರ್ದು. ಇದಕ್ಕೆ 10 ಅಂತ ನಂಬರ್ ಕೊಡಿ. ಈಗ ಹಾರ್ಮೋಲ್ ಡೌನಿಂಗು ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡೋಣ. ಅದು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂದರೆ, ಹಾರ್ಮೋಲ್ ರೌಂಡ್ ಇದೆಯಲ್ಲ ಅದರ ಅರ್ಧ ಭಾಗ ನಮಗೆ ಇಲ್ಲಿಂದ ಇಲ್ಲಿಗೆ ಬರಬೇಕು. ಅರ್ಧ ಭಾಗ ಅಂದರೆ 8 ಇಂಚ್ ಬರಬೇಕು. 8 ಇಂಚಿಗಿಂತ ಸ್ವಲ್ಪ ಎಕ್ಸ್ಟ್ರಾ ಬರಬೇಕು. ಯಾಕಂದರೆ ನಾವು 9.25 ತಗೊಂಡಿಲ್ಲ, 9.25 ತಗೊಂಡಿದ್ದೀವಿ. ಆದ್ದರಿಂದ 1/4ರಿಂದ ಅರ್ಧ ಇಂಚು ಎಕ್ಸ್ಟ್ರಾ ಬರುತ್ತೆ. ನೋಡಿ, ಅರ್ಧ ಇಂಚು ಎಕ್ಸ್ಟ್ರಾ ಇದೆ. ಇದು ಇಲ್ಲಿ ಡಾಟ್ಗೆ ಹೋಗುತ್ತೆ. ಈಗ 4ರಿಂದ ಬಿಗೆ ಒಂದು ಲೈನನ್ನು ಎಳಿಬೇಕು. ಈ ರೀತಿ ಕ್ರಾಸಾಗೆ ಒಂದು ಲೈನನ್ನು ಎಳ್ಕೊಬೇಕು. ಈಗ 0ಯಿಂದ 11 ಇಟ್ಕೊಳ್ಳೋಣ. 0ಯಿಂದ 11 ಎಷ್ಟು ಅಂದರೆ ಬಸ್ಟ್ ಪಾಯಿಂಟ್ ಲೆಂತ್. ಬಸ್ಟ್ ಪಾಯಿಂಟ್ ಲೆಂತ್ನ ನಾವು ಈ ಲೈನಿಂದಾನೇ ತಗೊಬೇಕು. ಬಸ್ಟ್ ಪಾಯಿಂಟ್ ಲೆಂತ್ ಇರೋದು 9.25 ಇದೆ. 9.25ಗೆ ಒಂದು ಮಾರ್ಕ್ ಹಾಕೊಳ್ಳಿ. ಇದು ಬಸ್ಟ್ ಪಾಯಿಂಟ್ ಲೆಂತ್. ಇದಕ್ಕೆ 11 ಅಂತ ನಂಬರ್ ಕೊಡಿ. 11ರಿಂದ 12 ಇಡೋಣ. ಅಪೆಕ್ಸ್ ಟು ಅಪೆಕ್ಸ್ ವಿಡ್ತ್ ತಗೊಂಡಿದ್ವಲ್ಲ 7.5. 7.5ನ ಅರ್ಧ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ ನೋಡಿ, 3.25 ಸಿಗುತ್ತೆ. 3.25ಗೆ ಒಂದು ಪಾಯಿಂಟ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಇದು ನಮ್ದು ಬಸ್ಟಿನ ಸೆಂಟರ್ ಪಾಯಿಂಟ್. ಇದು ಸೆಂಟರ್ ಪಾಯಿಂಟ್ ಆಗುತ್ತೆ. ಈ ಪಾಯಿಂಟ್ ಇಂದ ಎಲ್ಲಾ ಡಾಟ್ ಅನ್ನು ಮಾರ್ಕ್ ಮಾಡ್ಕೊಂತೀವಿ. ಇದು ಸೆಂಟರ್ ಪಾಯಿಂಟ್. ಈ ಸೆಂಟರ್ ಪಾಯಿಂಟ್ ಇಂದ ಮೇನ್ ಬಸ್ಟ್ಗೆ ನೋಡಿ 1 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ 1 ಇಂಚ್ ತಗೊಳ್ಳಿಲ್ಲ ಅಂದ್ರೆ ಪಾಯಿಂಟ್ ಬರುತ್ತೆ. ಪಾಯಿಂಟ್ ಬೇಕಾದರೂ ಇಲ್ಲಿಗೆ ತಗೊಳ್ಬೋದು, ಇಲ್ಲಾಂದ್ರೆ 1 ಇಂಚು ಕೆಳಗಡೆ ತಗೊಬೋದು. ಇದನ್ನು ಅಷ್ಟೇ 1 ಇಂಚು ಈ ಕಡೆ ತಗೊಬೇಕು. ಇದನ್ನ ನೋಡಿ ಇಲ್ಲಿ ಇಟ್ಕೊಂಡು 1 ಇಂಚು ತಗೊಬೇಕು. ಇಲ್ಲಿಂದ ಈ ಪಾಯಿಂಟ್ ಇಟ್ಕೊಂತೀವಲ್ಲ, ಈ ಪಾಯಿಂಟ್ ಇಂದ ಮೇಲಕ್ಕೆ 1 ಇಂಚನ್ನ ತಗೊಬೇಕು. ಈ ರೀತಿ 3 ಪಾಯಿಂಟ್ ಮಾಡ್ಕೊಬೇಕು. ಇದನ್ನ 12 ಅಂತ ಮಾರ್ಕ್ ಮಾಡ್ಕೊಳ್ಳಿ. ಈಗ ಇವೆರಡು ಡಾಟ್ ನ ಮಾರ್ಕ್ ಮಾಡೋಣ. ಇವೆರಡು ಡಾಟ್ ಹೇಗೆ ಅಂದ್ರೆ ನೋಡಿ, ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚು ತಗೊಂಡು ಮಾರ್ಕ್ ಹಾಕೊಂಡು ಈ ಡಾಟ್ ನ ಎಳ್ಕೊಬೇಕು. ಇದಕ್ಕೆ 14 ಅಂತ ನಂಬರ್ ಕೊಟ್ಕೊಳ್ಳಿ. ಹಾಗೇನೆ ಇಲ್ಲಿ 12ರಿಂದ ಮೇಲಕ್ಕೆ ಒಂದು ಪಾಯಿಂಟ್ ತಗೊಂಡಿದ್ವಲ್ಲ, ಅದನ್ನ 13 ಅಂತ ಮಾರ್ಕ್ ಮಾಡಿಕೊಂಡು 9ರಿಂದ ಲೈನ್ ಅನ್ನ ಎಳ್ಕೊಂಡು ಡಾಟ್ ನ ಕ್ರಿಯೇಟ್ ಮಾಡಬೇಕು. ನೋಡಿ, ಈ ಕಡೆ 1/4 ಇಂಚು, ಆ ಕಡೆ 1/4 ಇಂಚು ಡಾಟ್ ನ ಎಳ್ಕೊಬೇಕು. ನೋಡಿ, ಈ ಪಾಯಿಂಟ್ ಇಂದ ಲೈನ್ ಅನ್ನ ಎಳ್ಕೊಳ್ಳಿ. ನೇರವಾಗಿ ಒಂದು ಲೈನ್ ಅನ್ನ ಎಳಿಬೇಕು. ಲೈನ್ ಅನ್ನ ಎಳೆದು ಇದನ್ನ 15 ಅಂತ ಮಾರ್ಕ್ ಮಾಡಿ, ಹಾಗೆ ಇದನ್ನ 16 ಅಂತ ಮಾರ್ಕ್ ಮಾಡ್ಕೊಳ್ಳಿ. ಈಗ ಮೇನ್ ಡಾಟ್ ನ ಹೇಗಿಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎದೆಯ ಸುತ್ತಳತೆ ಇದೆಯಲ್ಲ, ಎದೆಯ ಸುತ್ತಳತೆ 38 ಇಂಚ್ ಇದೆ. 38 ಇಂಚನ್ನ ಸೊಂಟದ ಸುತ್ತಳತೆಯಿಂದ ಮೈನಸ್ ಮಾಡಬೇಕು. 38ಅಲ್ಲಿ 30ನ್ನ ಮೈನಸ್ ಮಾಡಿದ್ರೆ ನಮಗೆ 8 ಬರುತ್ತೆ. 8ನ್ನ 2ರಲ್ಲಿ ಡಿವೈಡ್ ಮಾಡಬೇಕು. ಅಂದರೆ 2ರಿಂದ ಭಾಗಿಸಿದ್ರೆ 4 ಬರುತ್ತೆ. 4ನ್ನ 2 ಮಾಡಬೇಕು. ಎಷ್ಟು ಬರುತ್ತೆ? 2 ಇಂಚ್ ಬರುತ್ತೆ. 2 ಇಂಚನ್ನ ಇಲ್ಲಿ ಡಿವೈಡ್ ಮಾಡಿ ಇಡಬೇಕು. ನೋಡಿ, ಈ ಕಡೆ 2 ಇಂಚು, ಹಾಗೇನೆ ಈ ಕಡೆ 2 ಇಂಚು. ಇದನ್ನ ನೀವು ಸ್ವಲ್ಪ ಕಡಿಮೆ ಬೇಕಾದರೂ ಇಟ್ಕೊಬೋದು. ಅಂದರೆ ನಾನು ಇಲ್ಲಿ 2 ಇಂಚು ತಗೊತಾ ಇದ್ದೀನಿ. ಇದಕ್ಕೆ 17 ಮತ್ತು 18 ಅಂತ ನಂಬರ್ ಮಾಡಿ ಈ ರೀತಿ ಪಾಯಿಂಟ್ ತಗೊಂಡ್ಮೇಲೆ ಸ್ಟ್ರೈಟಾಗೆ ಗೆರೆ ಇಳ್ಕೊಳ್ಳಿ.
ಇದನ್ನ 19, 20 ಅಂತ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಗೆರೆ ಎಳ್ಕೊಂಡ್ಮೇಲೆ ಇದನ್ನ ಮೆಜರ್ ಮಾಡ್ಕೊಬೇಕು. 3.5 ಬರುತ್ತೆ. 3.5ನ ನೋಡಿ ಈ ರೀತಿ ಕ್ರಾಸ್ ಮಾಡ್ತಾ ಈ ಲೈನ್ ಮೇಲೆ 3.5 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಹಾಕೋಬೇಕು. ಈ ಕಡೆನೂ ಅಷ್ಟೇನೆ 3.5 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಹಾಕೋಬೇಕು. ಇದನ್ನ ಎಕ್ಸ್ ಮತ್ತೆ ವೈ ಅಂತ ನಂಬರ್ ಕೊಡಿ. ಈ ರೀತಿ ನಂಬರ್ ಕೊಟ್ಕೊಂಡ್ಮೇಲೆ ನೋಡಿ ಫ್ರೆಂಚ್ ಕರ್ವ್ ಇಟ್ಕೊಂಡು ಸ್ವಲ್ಪ ಶೇಪನ್ನು ಕೊಡಬೇಕು. ಈ ರೀತಿ ಸ್ಟ್ರೈಟ್ ಎಳೆದು ಬಿಡಬಾರ್ದು, ಗೆರೆನ ಈ ರೀತಿ ಸ್ಟ್ರೈಟ್ ಎಳಿಬಾರ್ದು, ಸ್ವಲ್ಪ ಕರ್ವ್ ಇರಬೇಕು. ಇದರಿಂದ ನಮ್ಮದು ಬಸ್ಟು ನೀಟಾಗಿ ಸ್ಟಿಚ್ ಆಗುತ್ತೆ. ಈ ಕಡೆನೂ ಅಷ್ಟೇ ಅದೇ ರೀತಿ ಶೇಪನ್ನು ಕೊಡಬೇಕು. ಇಲ್ಲಿ 2 ಪಾಯಿಂಟ್ ಮಾಡ್ಕೊಂಡಿದ್ವಲ್ಲ, ಆ ಪಾಯಿಂಟ್ ಮೇಲೆ ಇಟ್ಕೊಂಡು ಒಂದು ನೇರ ಗೆರೆಯನ್ನು ಹಾಕೋಬೇಕು. ಇದಕ್ಕೆ 21 ಅಂತ ನಂಬರ್ ಮಾಡಿ 21ರಿಂದ 1.5 ಇಂಚು ಮೇಲಕ್ಕೆ ತಗೊಬೇಕು. ಇದೇನಕ್ಕೆ ಅಂದರೆ ವೇಸ್ಟ್ ಬ್ಯಾಂಡ್ ಕೂಡಿಸ್ತೀವಲ್ಲ ಅದಕ್ಕೋಸ್ಕರ 1.5 ಇಂಚನ್ನ ಮೇಲಕ್ಕೆ ತಗೊಳ್ತಾ ಇದ್ದೀನಿ. ನಿಮ್ಗೇನೋ ಜಾಸ್ತಿ ಶೇಪ್ ಬೇಕು ಅಂದರೆ 2 ಇಂಚ್ವರೆಗೂ ತಗೊಬೋದು. ಇದಕ್ಕೆ 22 ಅಂತ ನಂಬರ್ ಮಾಡಿ. ಈಗ ವೇಸ್ಟ್ ರೌಂಡನ್ನು ಇಡೋಣ. ವೇಸ್ಟ್ ರೌಂಡನ್ನು ಹೇಗಿಡೋದು ಅಂದರೆ ಸೊಂಟದ ಸುತ್ತಳತೆ ಇದೆಯಲ್ಲ 30 ಇಂಚು, 30 ಇಂಚನ್ನ 4ರಿಂದ ಡಿವೈಡ್ ಮಾಡಬೇಕು. 4ರಿಂದ ಡಿವೈಡ್ ಮಾಡಿದ್ರೆ ನಮಗೆ 7.5 ಬರುತ್ತೆ. ಇಲ್ಲಿ 21 ಇದೆಯಲ್ಲ ಅಲ್ಲಿಂದ 7.5ನ ಮಾರ್ಕ್ ಮಾಡ್ಕೊಬೇಕು. ನೋಡಿ ಇಲ್ಲಿಗೆ ಬರುತ್ತೆ. ಅದಕ್ಕೆ ಈ 4 ಇಂಚು ಈ ಡಾಟ್ಗೆ ಹಿಡ್ದಿದ್ವಲ್ಲ ಆ 4 ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಬೇಕು. ಇದಕ್ಕೆ 23 ಅಂತ ನಂಬರ್ ಕೊಡಿ. ಈ ರೀತಿ 23 ಅಂತ ನಂಬರ್ ಕೊಟ್ಟ ಮೇಲೆ 10ರಿಂದ 23ನ್ನ ಸೇರಿಸ್ಬೇಕು. ಹಾಗೆ ಸ್ಟಿಚಿಂಗ್ಗೆ ಎಕ್ಸ್ಟ್ರಾ ಬಟ್ಟೆ ಬೇಕಲ್ಲ ಅದಕ್ಕೋಸ್ಕರ 2 ಇಂಚು ಲೈನನ್ನು ಹಾಕೋಬೇಕು. ಇದು ಸ್ಟಿಚಿಂಗ್ಗೆ ಎಕ್ಸ್ಟ್ರಾ ಬಟ್ಟೆ. ಇಲ್ಲಿ 23 ಆಯಿತು. ನೋಡಿ ಇದನ್ನ 24 ಹಾಗೆ 25 ಅಂತ ನಂಬರ್ ಕೊಟ್ಕೊಳ್ಳಿ. 23ರಿಂದ 26ಕ್ಕೆ 2 ಇಂಚನ್ನ ತಗೊಂತೀವಿ. 2 ಇಂಚು ಏನಕ್ಕೆ ಅಂದರೆ ವೇಸ್ಟ್ ಬ್ಯಾಂಡ್ ಕೊಡ್ತೀವಲ್ಲ ಅದಕ್ಕೋಸ್ಕರ 2 ಇಂಚು ತಗೊಂತೀವಿ. ಇದನ್ನ 26 ಅಂತ ನಂಬರ್ ಮಾಡಿ ಇಲ್ಲಿಂದ ಶೇಪನ್ನು ಕೊಡಬೇಕು. ಯಾವ ರೀತಿ ಶೇಪನ್ನು ಕೊಡಬೇಕು ಅಂದರೆ ಫ್ರೆಂಚ್ ಕರ್ವ್ ಇಟ್ಕೊಂಡು ನೋಡಿ ಈ ರೀತಿ ಫಸ್ಟ್ ಇಲ್ಲಿಗೆ ಶೇಪ್ ಕೊಡಬೇಕು. ಇದು ಸ್ಟ್ರೈಟ್ ಹಾಗೆ ಬಿಡಬೇಕು. ಹಾಗೆ ಬಿಟ್ಟು ಇದನ್ನ ಸ್ಟ್ರೈಟಾಗೆ ಲೈನ್ ಕೊಡಬೇಕು. ನೋಡಿ ಈ ರೀತಿ ಲೈನ್ ಕೊಡಬೇಕು. ನೋಡಿ 26ರಿಂದ 10ರವರೆಗೂ ಎಷ್ಟು ಬರುತ್ತೆ ಅಂತ ಮೆಜರ್ ಮಾಡ್ಕೊಳ್ಳಿ. ನಮಗೆ 6.5 ಬರುತ್ತೆ. 6.5ನಲ್ಲಿ ಮುಕ್ಕಾಲು ಭಾಗಕ್ಕೆ ನಾವು ಡಾಟನ್ನು ಕೊಡಬೇಕು. ಡಾಟನ್ನು ಇಲ್ಲಿ ಎಲ್ಲಿ ಬೇಕಾದರೂ ನಾವು ಕೊಡ್ಬೋದು. ನಾನು ಇಲ್ಲಿ ತಗೊಳ್ತಾ ಇದ್ದೀನಿ, 1/4 ತಗೊಳ್ತಾ ಇದ್ದೀನಿ. 1/4 ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇದಕ್ಕೆ 27 ಅಂತ ನಂಬರ್ ಮಾಡಿ 27ರಿಂದ ಇಲ್ಲಿಂದ 1 ಇಂಚ್ವರೆಗೂ ಬರೋವರೆಗೆ ನೋಡಿ ಈ ರೀತಿ ಇಟ್ಕೊಂಡು 1 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಈ ನೇರಕ್ಕೆ ಬರುತ್ತೆ. ಇಲ್ಲಿಗೆ ನಾವು ಡಾಟನ್ನು ಎಳ್ಕೊಬೇಕು. ಕಾಲು ಇಂಚು ಡಾಟನ್ನು ಎಳ್ಕೊಳ್ಳಿ. ಇದು 4 ಟಕ್ ಬ್ಲೌಸಿನ ಫ್ರಂಟ್ ಡ್ರಾಫ್ಟಿಂಗು. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟಲ್ಲಿ ಕೇಳಿ. ಕಟ್ಟಿಂಗ್ ಲೈನನ್ನು ತೋರಿಸ್ತಾ ಇದ್ದೀನಿ ನೋಡಿ. ಬ್ಲೂನಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ ಇದು ಕಟ್ಟಿಂಗ್ ಲೈನು. ಡಾಟನ್ನು ಹಿಡಿದ ತಕ್ಷಣ ಇಲ್ಲಿ ಶೋಲ್ಡರು ಡೌನ್ ಆಗುತ್ತೆ. ಅದರಿಂದ ನಾನು ಶೋಲ್ಡರ್ ಸ್ಲೋಪಿಂಗ್ ಏನು ಕೊಡ್ತಾ ಇಲ್ಲ. ವೇಸ್ಟ್ ಬ್ಯಾಂಡನ್ನು ಡ್ರಾಫ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. 0 to 1 ತಗೊತಾ ಇದ್ದೀವಿ. 0ಇಂದ ನೋಡಿ 2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. 2 ಇಂಚ್ಗೆ ಏನಕ್ಕೆ ಅಂದರೆ ನಾವು ಮೇಯ್ನು ಡ್ರಾಫ್ಟಿಂಗ್ ಮಾಡಿದ್ವಲ್ಲ ಫ್ರಂಟಲ್ಲಿ 2 ಇಂಚ್ ಬಿಟ್ಟಿದ್ವಿ. ಅದಕ್ಕೆ ಇಲ್ಲೂ 2 ಇಂಚೆ ತಗೊತಾ ಇದ್ದೀವಿ. ಇದು 0 to 1.
ಈಗ 0 to 2 ಮಾರ್ಕ್ ಮಾಡ್ಕೊಳ್ಳೋಣ. 0 to 2 ಹೆಂಗೆ ತೊಗೊಬೇಕು ಅಂದರೆ ನೋಡಿ, ನಾವು ಇಲ್ಲಿ 1 ಇಂಚ್ ಬಿಟ್ಟಿದ್ದೀವಿ, ಜೊತೆಗೆ ಇಲ್ಲಿ 2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ಈ 4 ಇಂಚನ್ನ ಬಿಟ್ಬಿಡ್ಬೇಕು. ಈ 4 ಇಂಚನ್ನ ಲೆಕ್ಕಕ್ಕೆ ತೊಗೊಬಾರ್ದು. ಈ 4 ಇಂಚ್ ಏನಕ್ಕೆ ಲೆಕ್ಕಕ್ಕೆ ತೊಗೊಬಾರ್ದು ಅಂದರೆ, ಇಲ್ಲಿ ಡಾಟ್ ಹಿಡ್ದಿದ ತಕ್ಷಣ ಇದು ಪೂರ್ತಿ ಕವರ್ ಆಗಿಬಿಡುತ್ತೆ. ನಮಗೆ ಬರೋದು ಸೊಂಟದ ಸುತ್ತಳತೆ ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ. ಈ 4 ಇಂಚನ್ನ ಮೈನಸ್ ಮಾಡಿನೇ ತೊಗೊಬೇಕು. ಸೊಂಟದ ಸುತ್ತಳತೆ ನಮ್ಮದು 30 ಇಂಚಿದೆ. 30 ಇಂಚನ್ನ 4ರಿಂದ ಡಿವೈಡ್ ಮಾಡಿದ್ರೆ 7.5 ಬರುತ್ತೆ. 7.5ನಲ್ಲಿ ಇಲ್ಲಿ 1 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ಆ 1 ಇಂಚನ್ನ ಸೇರಿಸ್ತಾ ಇದ್ದೀನಿ. 8.5 ಆಯಿತು. ಹಾಗೆ ಇಲ್ಲಿ 2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ಟೋಟಲ್ ಆಗಿ ನಮಗೆ 10.5 ಇಂಚ್ ಬರುತ್ತೆ. 10.5 ಇಂಚ್ ಬರುತ್ತೆ. ಕಟ್ಟಿಂಗಿಗೋಸ್ಕರ ಇನ್ನೊಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡು 11 ಇಂಚು ತೊಗೊಳ್ತಾ ಇದ್ದೀನಿ. ಇದಕ್ಕೆ 2 ಅಂತ ನಂಬರ್ ಮಾಡಿ. ಹಾಗೇನೆ 1ಇಂದ 3ನೂ ಅಷ್ಟೇ, 0 ಇಂದ 2 ಎಷ್ಟಿಟ್ಟಿದ್ರೆ ಇದನ್ನು ಅಷ್ಟೇನೆ ಮಾರ್ಕ್ ಹಾಕೊಬೇಕು. ನೋಡಿ, ಇದು 3. ಈಗ 0 ಇಂದ 4ಗೆ ಇಡೋಣ. 0 ಇಂದ 4ಗೆ ಎಷ್ಟು ಬರುತ್ತೆ ಅಂದರೆ ನೋಡಿ, ಇಲ್ಲಿ 1.5 ಇಂಚು ಎಕ್ಸ್ಟ್ರಾ ಕೊಟ್ಟಿದ್ವಲ್ಲ, ಆ 1.5 ಇಂಚನ್ನ ಮೇಲಕ್ಕೆ ತಗೊಬೇಕು. ಮಾರ್ಕ್ ಹಾಕೊಂಡಿದ್ದೀವಿ. ಇದನ್ನ 4 ಅಂತ ನಂಬರ್ ಮಾಡಿ. 4 ಅಂತ ಮಾರ್ಕ್ ಮಾಡಿದ್ಮೇಲೆ ಈ ಡಾಟ್ ಇಂದ ನೋಡಿ ಈ ರೀತಿ ಕ್ರಾಸ್ ಆಗಿ ಗೆರೆ ಹಾಕಬೇಕು. ಇದು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಬಿಡ್ತೀವಿ. ಏನಕ್ಕೆ ಇದನ್ನು ಕಟ್ ಮಾಡೋದು ಅಂದರೆ, ಡಾಟ್ ಹಿಡಿದು ವೇಸ್ಟ್ ಬ್ಯಾಂಡನ್ನು ಮೇನ್ ಬಟ್ಟೆಗೆ ಜಾಯಿನ್ ಮಾಡಿದ ತಕ್ಷಣ ಈ ಭಾಗ ಮುಂದಕ್ಕೆ ಬಂದ್ಬಿಡುತ್ತೆ. ಆದ್ರಿಂದ ಈ ಬಟ್ಟೆ ಎಕ್ಸ್ಟ್ರಾ ಆಗುತ್ತೆ. ಸ್ಟಿಚಿಂಗ್ ಮಾಡಬೇಕಾದ್ರೆ ಕಟ್ ಮಾಡೋ ಬದಲು ಈಗಲೇ ಲೈನ್ ಹಾಕೊಂಡು ಇದನ್ನ ಕಟ್ ಮಾಡಿಬಿಡ್ತೀವಿ. ಮೇನ್ ಪಾರ್ಟಲ್ಲಿ 21ಇಂದ ಎಕ್ಸ್ಗೆ ಅಳತೆ ಬರುತ್ತಲ್ಲ, ಆ ಮೆಜರ್ಮೆಂಟ್ನ ನಾವು ಇಲ್ಲಿ ಇಡಬೇಕಾಗುತ್ತೆ. ಇದನ್ನ ಮೆಜರ್ ಮಾಡ್ಕೊಳ್ಬೇಕು. ನಮ್ಗಿಲ್ಲಿ 2 ಇಂಚ್ ಬರ್ತಿದೆ. 2 ಇಂಚ್ಗೆ ಒಂದು ಮಾರ್ಕನ್ನ ಹಾಕೊಬೇಕು. 2 ಇಂಚನ್ನ ಮಾರ್ಕ್ ಮಾಡಿಕೊಂಡು ಫ್ರೆಂಚ್ ಕರ್ವಲ್ಲಿ ಶೇಪ್ ಕೊಟ್ಕೊಬೇಕು. ನೋಡಿ, ಈ ರೀತಿ ಶೇಪ್ ಕೊಟ್ಕೊಬೇಕು. ನಿಮ್ಗೆ ಇದು ಮೆಜರ್ಮೆಂಟ್ ಗೊತ್ತಾಗಲ್ಲ ಅಂತಂದ್ರೆ ಸುಮ್ಮನೆ ಹಾಗೇನೆ ಶೇಪ್ ಕೊಟ್ಕೊಂಡ್ರು ನಡೆಯುತ್ತೆ. ಇದಕ್ಕೆ 5 ಅಂತ ನಂಬರ್ ಮಾಡಿ. ಇಲ್ಲಿ ನಾವು ಡಾಟ್ ಹಿಡಿಯೋದ್ರಿಂದ, ಫ್ರಂಟ್ ಅಲ್ಲಿ ನೋಡಿ ಇಲ್ಲಿ ಡಾಟ್ ಹಿಡಿಯೋದ್ರಿಂದ ಸ್ವಲ್ಪ ಬಟ್ಟೆ ಮೇಲಕ್ಕೆ ಹೋಗುತ್ತೆ. ಇದನ್ನ ಸ್ಟ್ರೈಟ್ ಆಗಿ ತಗೊಂಡ್ರೆ ಇಲ್ಲಿ ನಮಗೆ ಬಟ್ಟೆ ಸಾಲ್ಟೇಜ್ ಬರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ, ಇಲ್ಲಿ ಅರ್ಧ ಇಂಚು ಡಾಟ್ ಹಿಡಿದಿರ್ತೀವಲ್ಲ, ಅರ್ಧ ಇಂಚು ಮೇಲ್ಗಡೆ ಮಾರ್ಕಿಂಗ್ ತಗೊಂತೀವಿ. ಅರ್ಧ ಇಂಚು ಮೇಲಕ್ಕೆ ಮಾರ್ಕ್ ತಗೊಂಡು ಇದನ್ನ 6 ಅಂತ ನಂಬರ್ ಕೊಟ್ಕೊಳ್ಳಿ. ಇಲ್ಲಿಂದ ಶೇಪ್ ಕೊಡ್ತಾ ನೋಡಿ ಈ ರೀತಿ ಶೇಪನ್ನ ಕೊಡಬೇಕು ನಾವು. ಇದು ವೇಸ್ಟ್ ಬ್ಯಾಂಡ್ ಕಟಿಂಗ್ ಆಯಿತು. ಇದು ವಿಡ್ತ್ ವೈಸ್ ಇರುತ್ತೆ. ಫ್ರೆಂಡ್ಸ್, ಇವಿಷ್ಟು ಫ್ರಂಟು ಮತ್ತು ಬ್ಯಾಕಿನ ಡ್ರಾಫ್ಟಿಂಗ್ ಆಯಿತು. ಈ ಡ್ರಾಫ್ಟಿಂಗ್ ಫಾರ್ಮುಲಾ ನೀವು ಯಾವುದೇ ಅಳತೆಯ ಬ್ಲೌಸ್ ಕಟ್ ಮಾಡಬೇಕಾದ್ರೂ ಉಪಯೋಗಿಸ್ಕೊಬೋದು. ಮುಂದಿನ ವಿಡಿಯೋಗಳಲ್ಲಿ ಇದೇ ಫಾರ್ಮುಲಾ ಇಟ್ಕೊಂಡು ಇನ್ನೂ ಜಾಸ್ತಿ ಅಳತೆಯ ಬ್ಲೌಸ್ಗಳನ್ನ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀವು ಇದೇ ರೀತಿ ಡ್ರಾಫ್ಟಿಂಗ್ನ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೀವು ಯಾವುದೇ ಬುಕ್ಕನ್ನು ನೋಡ್ದಲೇನೂ ಕೂಡ ಬ್ಲೌಸ್ ಕಟಿಂಗ್ ಮಾಡ್ಬೋದು. ಯಾವುದೇ ಅಳತೆ ಕೊಟ್ಟರೂ ಸಹ ನೀವು ಬ್ಲೌಸ್ ಕಟಿಂಗ್ನ ಈಸಿಯಾಗಿ ಮಾಡ್ಬೋದು. ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.